ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 6th ಸೆಮಿಸ್ಟರ್ ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದನ್ ಇಂಡಿವಿಜುವಲ್ಸ್ ಆ್ಯಂಡ್ ಫೈಲಿಂಗ್ ಆಫ್ ITR. ಸೊ ITR ಸಬ್ಜೆಕ್ಟ್ ಮೇಲೆ ಒಂದು ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 4 ಅಂತ ಏನಿದೆಲ್ಲ, ಸೊ ಇದನ್ನ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2025 ಇಯರ್ದಲ್ಲಿ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಓಕೆ, ಲಾಸ್ಟ್ ಪ್ರೀವಿಯಸ್ ಇಯರ್ದಲ್ಲಿ 5 ಮಾರ್ಕ್ಸ್ ಕ್ವಶನ್ ಇದೆ. ದ ಇನ್ಕಮ್ ಆಫ್ ಡೊಮೆಸ್ಟಿಕ್ ಕಂಪನಿ ಫಾರ್ ದ ಪ್ರೀವಿಯಸ್ ಇಯರ್ 2023-24 ಈಸ್ ರುಪೀಸ್ 7 lakh ಅಂತ ಹೇಳ್ತಾರೆ. ಇನ್ಕ್ಲೂಡಿಂಗ್, ಓಕೆ ಅಬ್ಸರ್ವ್ ಮಾಡಿ, ಇಲ್ಲಿ ಇನ್ಕ್ಲೂಡಿಂಗ್ ಅಂದರೆ ಎಕ್ಸ್ಕ್ಲೂಡಿಂಗ್ ಕೊಟ್ಟಿಲ್ಲ. ಇನ್ಕ್ಲೂಡಿಂಗ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ರುಪೀಸ್ 1 lakh ಆ್ಯಂಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ರುಪೀಸ್ 1 lakh. ಓಕೆ, ರುಪೀಸ್ 1 lakh. ಇಟ್ಸ್ ಅ ಬುಕ್ ಪ್ರಾಫಿಟ್ ಫಾರ್ ದ ಸೇಮ್ ಪೀರಿಯಡ್ ಈಸ್ ರುಪೀಸ್ 13 lakh. ಬುಕ್ ಪ್ರಾಫಿಟ್ ಕೊಟ್ಟಿದ್ದಾರೆ 13 lakh ಅಂತೇಳಿ. ಕಂಪ್ಯೂಟ್ ಟ್ಯಾಕ್ಸ್ ಪೇಬಲ್ ಅಂಡರ್. ಓಕೆ, ಸೊ ಫಸ್ಟ್ ನಾರ್ಮಲ್ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ, ಸೆಕೆಂಡ್ ಒನ್ ಮ್ಯಾಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ತಾರೆ. ಮ್ಯಾಟ್ ಇಟ್ ಮೀನ್ಸ್ ಮಿನಿಮಮ್ ಅಲ್ಟರ್ನೇಟಿವ್ ಟ್ಯಾಕ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಈಗ ನೀವೇನ್ ಮಾಡ್ರಿ, ಇಲ್ಲಿ ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತ ಹೇಳಿ ಯು ಹ್ಯಾವ್ ಟು ಮೆನ್ಷನ್. ಸೊ ಈಗ ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ರೇಟ್ ಅಂತ ಹಾಕ್ರಿ. ಓಕೆ, ನಾರ್ಮಲ್ ರೇಟ್ದಾಗ ಯಾವ ತರ ಟ್ಯಾಕ್ಸ್ ಲಯಬಿಲಿಟಿ ಬರ್ತೈತೆ ಅನ್ನೋದು ನೋಡೋಣ, ಚೆಕ್ ಮಾಡೋಣ. ಫಸ್ಟ್ ಪರ್ಟಿಕ್ಯುಲರ್ಸ್ ರೇಟ್ ಅಮೌಂಟ್ ಅಂತ ಹಾಕ್ರಿ. ಈ ತರ ಒಂದು ಫಾರ್ಮ್ಯಾಟ್ ಮಾಡ್ಕೊರಿ, ನೀವು ಈಸಿ ಆಗುತ್ತೆ. ಸೊ ಈಗ ಏನ್ ಮಾಡ್ಬೇಕಂದ್ರೆ ಜಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ಕೋತವ್ರಿ. ಟೋಟಲ್ ಇನ್ಕಮ್ ಎಷ್ಟು ಕೊಟ್ಟಾರೆ? 7 lakh ಕೊಟ್ಟಾರ. ಬಟ್ ಅದ್ರೊಳಗ ಏನ್ ಇನ್ಕ್ಲೂಡ್ ಐತೆ ಅಂತ ಹೇಳ್ತಾರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 1 lakh rupees ಇನ್ಕ್ಲೂಡ್ ಇದೆ. ಅದೇ ರೀತಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೂಡ 1 lakh rupees ಇನ್ಕ್ಲೂಡ್ ಇದೆ ಅಂತ ಕೊಟ್ಟಿದ್ದಾರೆ. ಓಕೆ, ಈ ತರ ಕ್ಯಾಲ್ಕುಲೇಟ್ ಮಾಡಿ ನೀವು ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಓಕೆ, ಎಷ್ಟಿದೆ? 1 lakh ಇಂಟು 20 ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಸೊ ಈಗ ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ರೂಲ್ ಪ್ರಕಾರ 20% ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಚಾರ್ಜ್ ಮಾಡಬೇಕು. ದಟ್ ರೀಸನ್ 20% ಚಾರ್ಜ್ ಮಾಡ್ರಿ. ನೀವು ಎಷ್ಟು ಬರುತ್ತೆ? 20,000 ಅಮೌಂಟ್ ಕಾಲಮ್ದಾಗ ಮೆನ್ಷನ್ ಮಾಡ್ರಿ. ನೆಕ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ 1 lakh rupees ಇದೆ, ಇದನ್ನು ತಗೋರಿ. ಟ್ಯಾಕ್ಸ್ ಆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ 1 lakh rupees ಮೇಲೆ 15 ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಸೊ 15% ಚಾರ್ಜ್ ಮಾಡ್ರಿ. ಸೊ ಅವಾಗ ಎಷ್ಟು ಬರುತ್ತೆ ಅಂದ್ರೆ 15,000 ಅಂತ ಹೇಳಿ ಬರುತ್ತೆ. ಓಕೆ, 15% ಮಾಡಿ 1 lakh ಇಂಟು 15 ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಓಕೆ, ಸೊ ಈ ತರ ಇದೆ. ನೆಕ್ಸ್ಟ್ ಇನ್ನ ಟೋಟಲ್ ಇನ್ಕಮ್ ಎಷ್ಟಿದೆ? 7 lakh ಇದೆ. 7 lakh ಮೇಲೆ ಮಾಡಬೇಕು, ಬಟ್ ಇವ್ನು ಮೈನಸ್ ಮಾಡ್ಕೋಬೇಕು. ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್ ಮೇಲೆ ತೋರಿ 7 lakh ಕೊಟ್ಟಿದಾರಲ್ಲ. ಸೊ 7 lakhದಲ್ಲಿ 1 lakh ಇನ್ಕ್ಲೂಡ್ ಇದೆ ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ 1 lakh ಇದೆ. ಓಕೆ, ಆಲ್ರೆಡಿ ನಾವು ಟ್ಯಾಕ್ಸ್ ಕೂಡ ಆ ಥರದ ತೆಗೆದುಕೊಂಡಿದ್ದೇವೆ. ಸೊ ಇನ್ನು ಮೈನಸ್ ಮಾಡಿಬಿಟ್ರಿ ನೀವು 1 lakh ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, 1 lakh ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೈನಸ್ ಮಾಡೋದ್ರಿಂದ ಎಷ್ಟು ಬರುತ್ತೆ? 5 lakh rupees ಬರುತ್ತೆ. ಸೊ ಅದನ್ನ 25% ಮಾಡ್ಕೋಬೇಕು. 25 ಡಿವೈಡೆಡ್ ಬೈ 100 ಮಾಡ್ಕೊರಿ, 1,25,000 ಬರುತ್ತೆ. ಓಕೆ, ಸೊ ಹಂಗಾದ್ರೆ ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ಎಷ್ಟು ಐತ್ರಿ? 1,60,000. ಯಾವ ತರ ಅಂದ್ರೆ, ಸೊ 20,000 ಪ್ಲಸ್ 15,000 ಪ್ಲಸ್ 1,25,000. ಸೊ ಟೋಟಲ್ ಇನ್ಕಮ್ ಟ್ಯಾಕ್ಸ್ ಎಷ್ಟು ಆಯ್ತು ಅಂದ್ರೆ 1,60,000. ಸೊ ಇದರಲ್ಲಿ ಆಡ್ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಮಾಡಬೇಕು. ಯಾವಾಗಲೂ ಆಟ್ 4% ಮಾಡ್ಕೋಬೇಕು. 1,60,000 ಇಂಟು 4 ಡಿವೈಡೆಡ್ ಬೈ 100 ಮಾಡ್ಕೊರಿ, ಅಂದ್ರೆ ರೇಟ್ದಾಗ 4%. ಸೊ ಅಮೌಂಟ್ 6,400 ಆಗುತ್ತೆ. ಓಕೆ, ಈ ತರ ಆಯ್ತು. ಸೊ ಇನ್ನೇನು ಮಾಡ್ರಿ, ಇದನ್ನ 1,60,000ದಾಗ ಆಡ್ ಮಾಡ್ರಿ 6,400. ಸೊ 1,66,400 ಟ್ಯಾಕ್ಸ್ ಪೇಬಲ್ ಅಂತ ಹೇಳೋದು. ಓಕೆ, ಸೊ 1,66,400 ಇಟ್ ಇಸ್ ಅ ನಾರ್ಮಲ್ ರೇಟ್. ಓಕೆ, ಕಮ್ ಟು ದ ಪಾಯಿಂಟ್. ಈಗ ನಾರ್ಮಲ್ ರೇಟ್ ಆಯ್ತ್ರಿ. ಇನ್ನು ಮ್ಯಾಟಿಗೆ ಬರೋಣ. ಮ್ಯಾಟ್ ಬುಕ್ ಪ್ರಾಫಿಟ್ 13,000 ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ತೆಗೆದುಕೊಳ್ರಿ, ಮ್ಯಾಟ್ ಅಂತ ಹಾಕ್ರಿ. ಪರ್ಟಿಕ್ಯುಲರ್ಸ್ ರೇಟ್ ಅಮೌಂಟ್ ಅಂತ ಹಿಂಗೆ ಒಂದು ಕಾಲಮ್ ಮೆನ್ಷನ್ ಮಾಡ್ರಿ, ಈಸಿ ಆಗುತ್ತೆ ನಿಮ್ಗೆ. ಬುಕ್ ಪ್ರಾಫಿಟ್ 13 lakh ಇದೆ. ಇದ್ರ ಮೇಲೆ 15% ಚಾರ್ಜ್ ಮಾಡಬೇಕು ಅಕಾರ್ಡಿಂಗ್ ಟು ರೂಲ್ ಪ್ರಕಾರ. 13 lakh ಇಂಟು 15 ಡಿವೈಡೆಡ್ ಬೈ 100 ತೆಗೆದುಕೊಳ್ರಿ, 1,95,000 ಬರುತ್ತೆ. ಓಕೆ, ಇದೆಲ್ಲ ನೀವು ಪರ್ಸೆಂಟೇಜ್ ನೆನಪಿಟ್ಕೋರಿ. ಆಡ್ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ 4% ಮಾಡ್ಕೋಬೇಕು. ಅಂದ್ರೆ ಹೆಂಗ್ ಮಾಡ್ತೀರಿ ನೀವು? 1 lakh. ಓಕೆ, ಇಲ್ಲಿ ನೋಡ್ರಿ 1,95,000 ಇಂಟು 4 ಡಿವೈಡೆಡ್ ಬೈ 100 ಅಂದ್ರೆ ಟೋಟಲ್ ಟ್ಯಾಕ್ಸ್ ಏನು ಬಂದಿರ್ತಲ್ಲ, ಸೊ ಆ ಟ್ಯಾಕ್ಸ್ ಮೇಲೆ ಮಾಡಬೇಕು 7,800. ಸೊ 1,95,000 ಪ್ಲಸ್ 7,800 ಮಾಡೋದ್ರಿಂದ ಎಷ್ಟು ಬರುತ್ತೆ? 2,02,800. ಇಟ್ ಇಸ್ ಅ ಮ್ಯಾಟ್ ಪೇಬಲ್ ಅಂತ ಹಾಕಬೇಕು. ಓಕೆ, ಸೊ ಹಂಗಾದ್ರೆ ಫೈನಲ್ ಮ್ಯಾಟ್ ಪೇಬಲ್ ಎಷ್ಟು ಐತ್ರಿ? 2,00,000
2800. ಓಕೆ, ಎಷ್ಟು ಬಂತು? 2,02,800. ಓಕೆ, ಸೊ ಹಂಗಾದ್ರೆ ಯಾವುದು ಜಾಸ್ತಿ ಆಗಿದೆಯಲ್ಲ, ಸೊ ಅದನ್ನ ನೀವು ಏನು ಮಾಡ್ಬೇಕ್ರಿ? ಟ್ಯಾಕ್ಸ್ ಪೇ ಮಾಡಬೇಕು. ಓಕೆ, ಕಂಪ್ನೀಸ್ ಇರುವುದರಿಂದ. ಸೊ ಈಗ ಲಾಸ್ಟ್ ದಟ್ ಈಸ್ ಅಂತ ಹಾಕ್ರಿ. ಹೈಯರ್ ಅಮೌಂಟ್ ಈಸ್ ಮ್ಯಾಟ್ ಕಂಪ್ನಿ ಪೇ ರುಪೀಸ್ ಎಷ್ಟು ಪೇ ಮಾಡ್ಬೋದ್ರಿ? 2,02,800 ಪೇ ಮಾಡಬೇಕು. ಓಕೆ, ಈ ತರ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಓಕೆ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕ್ವಶನ್ ನಂಬರ್ 6 ಸಾಲ್ವ್ ಮಾಡೋಣ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು.